ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಒಂದು ರಿಕ್ವೆಸ್ಟೆಡ್ ಡಿಸೈನ್ ಹೇಳ್ಕೊಡ್ತಾ ಇದ್ದೀನಿ. ಅದಕ್ಕಾಗಿ ನೋಡಿ, ನಾನು ಈ ರೀತಿಯಾದ ರಿಂಗ್ ಬೀಡ್ ಬಳಸಿ ಒಂದು ಡಿಸೈನ್ ಹೇಳ್ಕೊಡ್ತಾ ಇದ್ದೀನಿ. ಅದಕ್ಕಾಗಿ 7 ಎಳೆ ದಾರ 10.075 mm ಕ್ರೋಶನ ಯೂಸ್ ಮಾಡ್ತಿದ್ದೀನಿ. ಮೊದಲಿಗೆ ನಾನು ಕ್ರೋಶನ ಬಟ್ಟೆ ಒಳಗೆ ಸೇರಿಸಿ ನೋಡಿ ಈ ರೀತಿಯಾಗಿ ಲಾಕ್ ಮಾಡ್ಕೊತಾ ಇದ್ದೀನಿ. ಲಾಕ್ ಮಾಡ್ಕೊಂಡಿದ್ದಾದ್ಮೇಲೆ ಈಗ 4 ಚೈನ್ಸ್ 1 2 3 ಮತ್ತೆ 4 ಚೈನ್ಸ್ ಹಾಕ್ಕೊಂಡು ಅದನ್ನು ಈ ರೀತಿಯಾಗಿ ಸ್ಟ್ರೈಟ್ ಆಗಿ ಇಟ್ಕೊಂಡು ಎಲ್ಲಿ ಸರಿಯಾಗಿ ಬರುತ್ತೋ ಅಲ್ಲಿ ಸರಿಯಾಗಿ ನಾನು ಬಟ್ಟೆಗೆ ಈ 4 ಚೈನ್ಸ್ನ ನೀಟಾಗಿ ಲಾಕ್ ಮಾಡ್ಕೊತಾ ಇದ್ದೀನಿ. ಲಾಕ್ ಮಾಡ್ಕೊಂಡಿದ್ದಾದ್ಮೇಲೆ ಮತ್ತೆ 4 ಚೈನ್ಸ್ 1 2 3 4 ಚೈನ್ಸ್ ಹಾಕ್ಕೊಂಡು ಮತ್ತೆ ಅದನ್ನು ಈ ರೀತಿಯಾಗಿ ಸ್ಟ್ರೈಟ್ ಆಗಿ ಇಟ್ಕೊಂಡು ಎಲ್ಲಿ ಸರಿಯಾಗಿ ಬರುತ್ತೋ ಅಲ್ಲಿ ಸರಿಯಾಗಿ ಲಾಕ್ ಮಾಡ್ಕೊತಾ ಇದ್ದೀನಿ. ಫ್ರೆಂಡ್ಸ್, ವಿಡಿಯೋ ಫುಲ್ ವಾಚ್ ಮಾಡಿ, ಅರ್ಧದಲ್ಲಿ ಬಿಟ್ಟರೆ ಅರ್ಥ ಆಗಲ್ಲ. ನಾನು ಯಾವತ್ತು ಹೇಳ್ದಂಗೆ ಹೇಳ್ತಿದ್ದೀನಿ ನೋಡಿ. ಈ ರೀತಿಯಾಗಿ 4 ಚೈನ್ಸ್ನ 2 ಟೈಮ್ಸ್ ಹಾಕೊಂಡಿದ್ದಾದ್ಮೇಲೆ ಈಗ ಬೀಡ್ಸನ್ನು ಆ್ಯಡ್ ಮಾಡ್ಕೋಬೇಕು. ನೋಡಿ ಫ್ರೆಂಡ್ಸ್, ನಾನು ರಿಂಗ್ ಬೀಡ್ ಮಧ್ಯದಲ್ಲಿ ಈ ರೀತಿಯಾದ ಸ್ಮಾಲ್ ಸೈಜು ಫ್ಲವರ್ ಬೀಡನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ನೋಡಿ ಈ ರೀತಿಯಾಗಿ ಆ್ಯಡ್ ಮಾಡ್ಕೊಂಡಿದ್ದಾದ್ಮೇಲೆ ನಾನು ಬೀಡನ್ನು ಲಾಕ್ ಮಾಡ್ಕೊತಾ ಇದ್ದೀನಿ. ಬೀಡನ್ನು ಲಾಕ್ ಮಾಡಿಕೊಂಡು ಬೀಡನ್ನ ಈ ರೀತಿಯಾಗಿ ಸ್ಟ್ರೈಟಾಗಿ ಇಟ್ಕೊಂಡು ಎಲ್ಲಿ ಸರಿಯಾಗಿ ಬರುತ್ತೋ ಅಲ್ಲಿ ಸರಿಯಾಗಿ ಲಾಕ್ ಮಾಡ್ಕೊತಾ ಇದ್ದೀನಿ. ಲಾಕ್ ಮಾಡಿದ್ದಾದ್ಮೇಲೆ ಮತ್ತೆ 4 ಚೈನ್ಸ್ 1 2 3 4 ಚೈನ್ಸ್ ಹಾಕ್ಕೊಂಡು ಅದನ್ನು ಸ್ಟ್ರೈಟಾಗಿ ಇಟ್ಕೊಂಡು ಲಾಕ್ ಮಾಡ್ಕೊತಾ ಇದ್ದೀನಿ. ಮತ್ತೆ 4 ಚೈನ್ಸ್ 1 2 3 4 ಚೈನ್ಸು ಮತ್ತೆ ಅದನ್ನು ಸಹ ಸ್ಟ್ರೈಟಾಗಿ ಇಟ್ಕೊಂಡು ಲಾಕ್ ಮಾಡ್ಕೊತಾ ಇದ್ದೀನಿ. ಮತ್ತೆ 4 ಚೈನ್ಸ್ 1 2 3 4 ಚೈನ್ಸ್ ಹಾಕ್ಕೊಂಡು ಮತ್ತೆ ಅದನ್ನು ಸಹ ಸ್ಟ್ರೈಟಾಗಿ ಇಟ್ಕೊಂಡು ಲಾಕ್ ಮಾಡ್ಕೊತಾ ಇದ್ದೀನಿ. ಲಾಕ್ ಮಾಡ್ಕೊಂಡಿದ್ದಾದ್ಮೇಲೆ ನೋಡಿ ಈ ರೀತಿಯಾಗಿ ಬಂದಿದೆ. ನೆಕ್ಸ್ಟು ಇವಾಗ ಬೀಡ್ ಆ್ಯಡ್ ಮಾಡಿದ್ದಾದ್ಮೇಲೆ 4 ಚೈನ್ಸ್ನ 3 ಟೈಮ್ಸ್ ಹಾಕ್ಕೊಂಡಿದ್ದಾದ್ಮೇಲೆ ಬೀಡನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಮತ್ತೆ ಬೀಡನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನೋಡಿ ಬೀಡನ್ನು ಆ್ಯಡ್ ಮಾಡ್ಕೊಂಡಿದ್ದಾದ್ಮೇಲೆ ಬೀಡನ್ನ ಲಾಕ್ ಮಾಡಿ ಮತ್ತೆ ಬೀಡನ್ನು ಬಟ್ಟೆಗೆ ನೀಟಾಗಿ ಸ್ಟ್ರೈಟಾಗಿ ಲಾಕ್ ಮಾಡ್ಕೊತಾ ಇದ್ದೀನಿ. ಈಗ ಮತ್ತೆ ನೆಕ್ಸ್ಟ್ 4 ಚೈನ್ಸ್ನ 3 ಟೈಮ್ಸು ಬೀಡು ಇದೇ ರೀತಿ ಪೂರ್ತಿ ಬೇಸ್ ಲೈನ್ನ ಹಾಕ್ಕೋಬೇಕು. ನೋಡಿ ಫ್ರೆಂಡ್ಸ್, ಎಂಡಿಂಗಲ್ಲಿ 4 ಚೈನ್ಸು 2 ಟೈಮ್ಸ್ ಮಾತ್ರ ಹಾಕ್ಕೋಬೇಕು. ಹಾಕ್ಕೊಂಡಿದ್ದಾದ್ಮೇಲೆ ನಾನು 4 ಚೈನ್ಸ್ನ ಬಟ್ಟೆಗೆ ಲಾಕ್ ಮಾಡ್ಕೊಂಡಿದ್ದೀನಿ. ಈ ರೀತಿಯಾಗಿ 1 2 3 ಅಥವಾ 2 ಚೈನ್ಸ್ ಹಾಕ್ಕೊಂಡು ಥ್ರೆಡನ್ನು ಹೊರಗಡೆ ಎಳ್ಕೊಂಡು ನಾವು ಟ್ರಿಮ್ ಮಾಡ್ಕೋಬೇಕು. ಆಗ ಲಾಕ್ ಆಗಿಬಿಡುತ್ತೆ ಥ್ರೆಡ್ಡು, ಮತ್ತು ಬಿಚ್ಕೊಂಡು ಬರಲ್ಲ. ನೋಡಿ ಫ್ರೆಂಡ್ಸ್, ಬೇಸ್ ಲೈನ್ ಈ ರೀತಿಯಾಗಿ ರೆಡಿ ಆಗಿದೆ. ಬನ್ನಿ ಸೆಕೆಂಡ್ ಸ್ಟೆಪ್ಗೆ ಹೋಗೋಣ. ನೋಡಿ ಫ್ರೆಂಡ್ಸ್, ಈಗ ನಾನು ಸೆಕೆಂಡ್ ಸ್ಟೆಪ್ಗೋಸ್ಕರ ಸೇಮ್ ಕಲರ್ ಥ್ರೆಡ್ನ ತಗೊಂಡಿದ್ದೀನಿ. ನೋಡಿ, ಸ್ಟಾರ್ಟಿಂಗ್ ಎಲ್ಲಿ ಲಾಕ್ ಮಾಡಿದ್ನೋ ಅಲ್ಲಿಗೆ ಕ್ರೋಶನ ಸೇರಿಸಿ ನಾನು ಥ್ರೆಡನ್ನು ಈ ರೀತಿಯಾಗಿ ಲಾಕ್ ಮಾಡ್ಕೊತಾ ಇದ್ದೀನಿ. ಲಾಕ್ ಮಾಡ್ಕೊಂಡಿದ್ದಾದ್ಮೇಲೆ 4 ಚೈನ್ಸ್ 1 2 3 4 ಚೈನ್ಸ್ ಹಾಕ್ಕೊಂಡು ನೋಡಿ ಈ ರೀತಿಯಾಗಿ ಸ್ಟ್ರೈಟಾಗಿ ಇಟ್ಕೊಂಡು ನಾನು 4 ಚೈನ್ಸ್ ಲಾಕ್ ಏನು ಮಾಡಿದ್ದೆ ಆ ಲಾಕ್ ಮೇಲೆಗೇನೆ ನಾನು ಲಾಕ್ ಮಾಡ್ಕೊತಾ ಇದ್ದೀನಿ. ಲಾಕ್ ಮಾಡ್ಕೊಂಡಿದ್ದಾದ್ಮೇಲೆ ನೆಕ್ಸ್ಟ್ 4 ಚೈನ್ಸ್ ಏನಿದೆ ಅಲ್ಲಿಗೆ ಒಂದು ಸಿಂಗಲ್ ಕ್ರೋಶೆಟ್ನ ಮಾಡ್ಕೊತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಸಿಂಗಲ್ ಕ್ರೋಶೆಟ್ ಮಾಡ್ಕೊಂಡಿದ್ದಾದ್ಮೇಲೆ ಕ್ರೋಶಾ ಮೇಲಿಂದ ಥ್ರೆಡ್ನ ತಗೊಂಡು ಈ ಬೀಡ್ ಒಳಗಡೆಯಿಂದ ಥ್ರೆಡನ್ನು ಹೊರಗಡೆ ಎಳ್ಕೊಂಡು ನೋಡಿ ಇವಾಗ 3 ಲೂಪ್ಸ್ ಫಾರ್ಮ್ ಆಗಿದೆ. ಫಸ್ಟು 2 ಲೂಪ್ಸ್ ಒಳಗಡೆ ಮತ್ತೆ 2 ಲೂಪ್ಸ್ ಒಳಗಡೆ
ಮಾಡಿಕೊಂಡ್ರೆ ಒಂದು ಕಂಬ ಫಾರ್ಮ್ ಆಗುತ್ತೆ. ನೀವು ತ್ರಿಬಲ್ ಕ್ರೋಶೆ ಆದರೂ ಮಾಡ್ಕೋಬೋದು. ಮಾಡ್ಕೊಂಡಿದ್ದಾದಮೇಲೆ ಥ್ರೆಡನ್ನು ಹೊರಗಡೆ ಎಳ್ಕೊಂಡು ನಾನು ಈ ರೀತಿಯಾದ ಸ್ಮಾಲ್ ಸೈಜ್ ಬೀಡ್ಸನ್ನು ಯೂಸ್ ಮಾಡ್ತಿದ್ದೀನಿ. ಮೀಡಿಯಮ್ ಸೈಜ್ ಬೀಡ್ಸ್ ಇದು. ಇವಾಗ ಒಂದು ಬೀಡ್ ಆ್ಯಡ್ ಮಾಡ್ಕೊಂಡಿದ್ದಾದಮೇಲೆ ಕ್ರೋಶಾ ಮೇಲಿಂದ ಥ್ರೆಡ್ನ ತಗೊಂಡು ಈ ಬೀಡ್ ಒಳಗಡೆಯಿಂದ ಹೊರಗಡೆ ಎಳ್ಕೊಂಡು ಫಸ್ಟು 2 ಲೂಪ್ಸ್ ಒಳಗಡೆ ಮಾಡಿಕೊಂಡ್ರೆ ಮತ್ತೆ 2 ಲೂಪ್ಸ್. ನೋಡಿ ಫ್ರೆಂಡ್ಸ್, ಈಗ ಒಂದು ಕಂಬ ಆಯಿತು. ಮತ್ತೆ ಥ್ರೆಡನ್ನು ಹೊರಗಡೆ ಎಳ್ಕೊಂಡು ಒಂದು ಬೀಡನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಬೀಡನ್ನು ಆ್ಯಡ್ ಮಾಡಿಕೊಂಡು ಕ್ರೋಶಾ ಮೇಲಿಂದ ಥ್ರೆಡ್ನ ತಗೊಂಡು ಈ ಬೀಡ್ ಒಳಗಡೆಯಿಂದ ಹೊರಗಡೆ ಎಳ್ಕೊಂಡು ಮತ್ತೆ 3 ಲೂಪ್ಸ್ ಫಾರ್ಮ್ ಆಗುತ್ತೆ. ಫಸ್ಟು 2 ಲೂಪ್ಸ್ ಒಳಗಡೆ ಮತ್ತೆ 2 ಲೂಪ್ಸ್ ಒಳಗಡೆ, ಇದೇ ರೀತಿ ಒಂದು ಬೀಡು ಒಂದು ಕಂಬ ಇದೇ ರೀತಿ ಪೂರ್ತಿ ರಿಂಗ್ ಕಂಪ್ಲೀಟ್ ಮಾಡ್ಕೋಬೇಕು. ನೋಡಿ ಫ್ರೆಂಡ್ಸ್, ಇವಾಗ ಇದು ರೆಡಿ ಆಗಿದೆ. 1 2 3 4 5 6 7 8 9 ಕಂಬ ಬಂದಿದೆ. 8 ಬೀಡನ್ನು ಆ್ಯಡ್ ಮಾಡಿದ್ದೀನಿ. ಆ್ಯಡ್ ಮಾಡಿದ್ದಾದ್ಮೇಲೆ ನೋಡಿ ಇಲ್ಲಿ 4 ಚೈನ್ಸ್ ಪಕ್ಕದಲ್ಲಿ 4 ಚೈನ್ಸ್ ಏನಿದೆ ಅಲ್ಲಿಗೆ ನಾನು ಇದನ್ನು ಲಾಕ್ ಮಾಡ್ಕೊತಾ ಇದ್ದೀನಿ. ನೋಡಿ ಈ ರೀತಿಯಾಗಿ ಕಂಬ ಒಂದು ಬೀಡು ಕಂಬ ಒಂದು ಬೀಡ್ ಮಾಡ್ಕೊಂಡಿದ್ದಾದ್ಮೇಲೆ ನೋಡಿ 4 ಚೈನ್ಸ್ ಲಾಕ್ ಏನು ಮಾಡಿದ್ದೆ ಆ ಲಾಕ್ ಮೇಲೇ ಒಂದು ಲಾಕನ್ನು ಮಾಡ್ಕೊತಾ ಇದ್ದೀನಿ. ಮತ್ತೆ 4 ಚೈನ್ಸ್ ಮತ್ತೆ ಈ 4 ಚೈನ್ಸ್ ಲಾಕ್ ಏನಿದೆ ಅಲ್ಲಿಗೆ ಒಂದು ಲಾಕ್, ಮತ್ತೆ ಈ 4 ಚೈನ್ಸ್ ಏನಿದೆ ಅಲ್ಲಿಗೆ ಒಂದು ಸಿಂಗಲ್ ಕ್ರೋಶೆಟ್, ಮತ್ತೆ ಕಂಬ ಬೀಡು ಇದೇ ರೀತಿ 8 ಬೀಡುಗಳನ್ನ ಹಾಕೊಂಡು ಕಂಬ ಮಾಡಿಕೊಂಡು ರೆಡಿ ಮಾಡ್ಕೋಬೇಕು. ನೋಡಿ ಫ್ರೆಂಡ್ಸ್, 2 ಆರ್ಚ್ಗಳು ರೆಡಿ ಆಗಿದೆ. ನಾನಿಲ್ಲಿ ಡಬಲ್ ಕ್ರೋಶೆಟ್ ಆರ್ಚ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಬಂದು ತ್ರಿಬಲ್ ಕ್ರೋಶೆಟ್ ಆರ್ಚನ್ನು ನಾನು ಮಾಡ್ಕೊಂಡಿದ್ದೀನಿ. ಮಾಡ್ಕೊಂಡಿದ್ದಾದ್ಮೇಲೆ ಇಲ್ಲಿ ಲಾಕ್ ಮಾಡಿದ್ದಾದ್ಮೇಲೆ 4 ಚೈನ್ಸ್ ಏನು ಲಾಕ್ ಮಾಡಿದ್ದೆ ಅದ್ರ ಮೇಲೆ ಲಾಕು, ಮತ್ತೆ 4 ಚೈನ್ಸ್ ಹಾಕ್ಕೊಂಡು ಇಲ್ಲಿ ಲಾಕ್ ಮಾಡ್ಕೊಂಡಿದ್ದೀನಿ. ಲಾಕ್ ಮಾಡ್ಕೊಂಡಿದ್ದಾದ್ಮೇಲೆ 2 ಚೈನ್ಸ್ ಹಾಕ್ಕೊಂಡು ಟ್ರಿಮ್ ಮಾಡ್ಕೊತಾ ಇದ್ದೀನಿ ಥ್ರೆಡನ್ನು. ಸೆಕೆಂಡ್ ಸ್ಟೆಪ್ಪು ರೆಡಿ ಆದಮೇಲೆ ಈ ರೀತಿಯಾಗಿ ಕಾಣ್ತಿದೆ. ಬನ್ನಿ ಫ್ರೆಂಡ್ಸ್, ಥರ್ಡ್ ಸ್ಟೆಪ್ಗೆ ಹೋಗೋಣ. ನೋಡಿ ಫ್ರೆಂಡ್ಸ್, ನಾನು ಥರ್ಡ್ ಸ್ಟೆಪ್ಗೋಸ್ಕರ ಬೇರೆ ಕಲರ್ ಥ್ರೆಡನ್ನು ತಗೊಂಡಿದ್ದೀನಿ. ಸ್ಟಾರ್ಟಿಂಗ್ ಎಲ್ಲಿ ಲಾಕ್ ಮಾಡಿದ್ನೋ ಅಲ್ಲಿಗೆ ಈ ಥ್ರೆಡನ್ನು ಲಾಕ್ ಮಾಡ್ಕೊತಾ ಇದ್ದೀನಿ. ನೋಡಿ ಲಾಕ್ ಮಾಡ್ಕೊಂಡಿದ್ದಾದ್ಮೇಲೆ ಈಗ 4 ಚೈನ್ಸ್ ಮಾಡ್ಕೊತಾ ಇದ್ದೀನಿ. 1 2 3 ಆ್ಯಂಡ್ 4 ಚೈನ್ಸ್ ಹಾಕ್ಕೊಂಡು ಇಲ್ಲಿ 4 ಚೈನ್ಸ್ ಲಾಕ್ ಏನು ಮಾಡಿದ್ದೆ ಆ ಲಾಕ್ ಮೇಲೇ ನಾನು 4 ಚೈನ್ಸ್ನ ಲಾಕ್ ಮಾಡ್ಕೊತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಲಾಕ್ ಮಾಡಿದ್ದಾದ್ಮೇಲೆ 4 ಚೈನ್ಸ್ ಹಾಕ್ಕೊಂಡು ಲಾಕ್ ಮಾಡ್ಕೊಂಡಿದ್ದಾದ್ಮೇಲೆ ಈಗ ಕ್ರೋಶಾ ಮೇಲಿಂದ ಥ್ರೆಡನ್ನು ತಗೊಂಡು ಈ ಬೀಡ್ ಇದೆ ಅಲ್ಲ ನೋಡಿ, ಈ ಬೀಡ್ ಪಕ್ಕದಲ್ಲೇ ನಾನೊಂದು ಡಬಲ್ ಕ್ರೋಶಾ ಮಾಡ್ಕೊತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಈಗ ಇಲ್ಲಿ ಬೀಡ್ ಇದೆ ಅಲ್ಲ, ಬೀಡ್ ಗ್ಯಾಪ್ ಏನು ಕಾಣ್ತಿದೆ ಅಲ್ಲಿಗೆ ಕ್ರೋಶಾ ಮೇಲಿಂದ ಥ್ರೆಡ್ನ ತಗೊಂಡು ಅಲ್ಲಿಂದ ಹೊರಗಡೆ ಎಳ್ಕೊಂಡು ಒಂದು ಡಬಲ್ ಕ್ರೋಶಾ ಮಾಡ್ಕೊತಾ ಇದ್ದೀನಿ. ಫಸ್ಟು 2 ಲೂಪ್ಸ್ ಒಳಗಡೆ ಮತ್ತೆ 2 ಲೂಪ್ಸ್ ಒಳಗಡೆ ಮಾಡಿಕೊಂಡ್ರೆ ಒಂದು ಡಬಲ್ ಕ್ರೋಶಾ ಆಗುತ್ತೆ. ಮತ್ತು ಈಗ ಕ್ರೋಶಾ ಮೇಲಿಂದ ಥ್ರೆಡ್ನ ತಗೊಂಡು
ಸೇಮ್ ಪ್ಲೇಸ್ಗೆ ನಾನು ಡಬಲ್ ಕ್ರೋಶೆ ಮಾಡಿದ್ದೆ ಅಲ್ಲ, ಅಲ್ಲಿಂದನೇ ಹೊರಗಡೆ ಎಳ್ಕೊಂಡು ಫಸ್ಟು 2 ಲೂಪ್ಸ್ ಒಳಗಡೆ ಮತ್ತೆ 2 ಲೂಪ್ಸ್ ಒಳಗಡೆ ಮಾಡ್ಕೊತಾ ಇದ್ದೀನಿ. ಈಗ 2 ಡಬಲ್ ಕ್ರೋಶೆ ಸೇಮ್ ಪ್ಲೇಸು ಬೀಡ್ ಪಕ್ಕದಲ್ಲಿಂದ ಮಾಡ್ಕೊಂಡಿದ್ದಾದ್ಮೇಲೆ 3 ಚೈನ್ಸ್ ಹಾಕ್ಕೊತಾ ಇದ್ದೀನಿ. 1 2 3 ಚೈನ್ಸ್ ಹಾಕ್ಕೊಂಡು ಈ 2 ಡಬಲ್ ಕ್ರೋಶೆ ಏನು ಮಾಡ್ಕೊಂಡಿದ್ದೀನಿ ಅದ್ರ ಮಧ್ಯಕ್ಕೆ ನಾನು ಈ ಪಿಕಾಟ್ ಸ್ಟಿಚ್ಚನ್ನು ಈ ರೀತಿಯಾಗಿ ಲಾಕ್ ಮಾಡ್ಕೊತಾ ಇದ್ದೀನಿ. ನೋಡಿ, ಈ 2 ಮಧ್ಯದಲ್ಲಿ ನಾನು ಈ ಪಿಕಾಟ್ ಸ್ಟಿಚ್ಚನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಈಗ ಮತ್ತೆ ಕ್ರೋಶಾ ಮೇಲಿಂದ ಥ್ರೆಡ್ನ ತಗೊಂಡು ನೆಕ್ಸ್ಟ್ ಬೀಡ್ ಪಕ್ಕ ಏನು ಗ್ಯಾಪ್ ಇದೆ ಅಲ್ಲಿಗೆ ನಾನು ಒಂದು ಡಬಲ್ ಕ್ರೋಶಾ ಮಾಡ್ಕೊತಾ ಇದ್ದೀನಿ. ಮತ್ತೆ ಸೇಮ್ ಪ್ಲೇಸ್ಗೆ ಕ್ರೋಶಾ ಮೇಲಿಂದ ಥ್ರೆಡ್ನ ತಗೊಂಡು ಸೇಮ್ ಪ್ಲೇಸಿಂದ ಹೊರಗಡೆ ಎಳ್ಕೊತಾ ಇದ್ದೀನಿ. ಈಗ ಸೇಮ್ ಪ್ಲೇಸಲ್ಲಿ 2 ಡಬಲ್ ಕ್ರೋಶಾ ಮಾಡ್ಕೊಂಡಿದ್ದಾದ್ಮೇಲೆ ಈಗ 3 ಚೈನ್ಸ್ 1 2 3 ಚೈನ್ಸ್ ಹಾಕೊಂಡು 2 ಡಬಲ್ ಕ್ರೋಶಾ ಮಧ್ಯೆ ಏನಿದೆ ಅಲ್ಲಿಗೆ ನಾನು ಇದನ್ನು ಪಿಕಾಟ್ ಸ್ಟಿಚ್ಚನ್ನು ಎಡ್ಜಿಗೆ ಲಾಕ್ ಮಾಡಿ ಇದೇ ರೀತಿ ಬೀಡ್ಸ್ ಪಕ್ಕ ಏನು ಗ್ಯಾಪ್ ಇದೆ ಅಲ್ಲಿಗೆಲ್ಲ ನಾನು 2 ಡಬಲ್ ಕ್ರೋಶಾ ಮಾಡಿಕೊಂಡು ಪಿಕಾಟ್ ಸ್ಟಿಚ್ ಮಾಡಿಕೊಂಡು ಈ ಆರ್ಚನ್ನು ಕಂಪ್ಲೀಟ್ ಮಾಡ್ಕೊತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಆರ್ಚ್ ಪೂರ್ತಿ ಕಂಪ್ಲೀಟ್ ಮಾಡಿದ್ದೀನಿ. ಬೀಡ್ ಪಕ್ಕ ಡಬಲ್ ಕ್ರೋಶೆ ಮಾಡಿಕೊಂಡು ಪಿಕಾಟ್ ಸ್ಟಿಚ್ ಮಾಡಿ ಮಧ್ಯದಲ್ಲಿ 2 ಕಂಬಗಳ ಮಧ್ಯದಲ್ಲಿ ನಾನು ಟೈ ಮಾಡ್ತಾ ಬಂದಿದ್ದೀನಿ. ಈಗ ಎಂಡಿಂಗಲ್ಲಿ ನಾನು ನೋಡಿ ಇಲ್ಲಿಗೆ ಲಾಕ್ ಮಾಡ್ಕೊತಾ ಇದ್ದೀನಿ. ಈ 4 ಚೈನ್ಸ್ ಗ್ಯಾಪ್ ಏನು ಬಿಟ್ಟಿದೆ ಅಲ್ಲಿಗೆ ನಾನು ಈ ಆರ್ಚನ್ನು ಲಾಕ್ ಮಾಡ್ಕೊತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಈ ಡಿಸೈನು ಪಿಕಾಟ್ ಆರ್ಚಿ ಈ ರೀತಿಯಾಗಿ ರೆಡಿ ಆಗಿದೆ. ಡಿಫ್ರೆಂಟ್ ಆಗು ಇದೆ ಡಿಸೈನು. ನಾನು ಇಲ್ಲಿ ನೋಡಿ 4 ಚೈನ್ಸ್ ಏನು ಲಾಕ್ ಮಾಡಿದ್ದೆ ಅಲ್ಲಿಗೆ ಈ ಆರ್ಚನ್ನು ಲಾಕ್ ಮಾಡ್ಕೊಂಡಿದ್ದೀನಿ. ಮತ್ತೆ 4 ಚೈನ್ಸ್ ಮತ್ತೆ ಇಲ್ಲಿ ಲಾಕ್ ಮಾಡಿಕೊಂಡು ಈ 4 ಚೈನ್ಸ್ ಏನು ಲಾಕ್ ಮಾಡಿದ್ದೆ ಅಲ್ಲಿಗೆ ಲಾಕ್ ಮಾಡಿಕೊಂಡು ಮತ್ತೆ ಇಲ್ಲಿಂದ ಡಬಲ್ ಕ್ರೋಶೆ ಈ ಬೀಡ್ ಪಕ್ಕ 2 ಡಬಲ್ ಕ್ರೋಶೆ ಮಾಡಿಕೊಂಡು 3 ಚೈನ್ ಹಾಕ್ಕೊಂಡು ಅದನ್ನೇ 2 ಕಂಬಗಳ ಮಧ್ಯೆ ಹಾಕ್ಕೊಂಡು ಇದೇ ರೀತಿ ಈ ಆರ್ಚನ್ನು ಕೂಡ ಕಂಪ್ಲೀಟ್ ಮಾಡ್ಕೋಬೇಕು. ನೋಡಿ ಫ್ರೆಂಡ್ಸ್, ಇದು ಫಿನಿಶಿಂಗ್ ಆದಮೇಲೆ ಈ ರೀತಿಯಾಗಿ ಬಂದಿದೆ ಡಿಸೈನು. ಇಲ್ಲಿ ನಾನು ತ್ರಿಬಲ್ ಕ್ರೋಶೆಟ್ ಹಾಕ್ಕೊಂಡಿದ್ದೀನಿ, ಇಲ್ಲಿ ಡಬಲ್ ಕ್ರೋಶೆಟ್ ಹಾಕ್ಕೊಂಡಿದ್ದೀನಿ. 2 ವೇರಿಯೇಷನ್ಸಲ್ಲಿ ನಾನು ಈ ಡಿಸೈನ್ನ ತೋರಿಸ್ತಿದ್ದೀನಿ. ಇಲ್ಲಿ 4 ಚೈನ್ಸ್ ಏನು ಹಾಕ್ಕೊಂಡಿದ್ದೆ ಅಲ್ಲಿಗೆ ಕುಚ್ಚು ಕಟ್ಕೊತೀನಿ. ಬನ್ನಿ, ಕುಚ್ಚು ಕಟ್ಟಿದ್ಮೇಲೆ ಫೈನಲ್ ಲುಕ್ ಹೇಗೆ ಕಾಣುತ್ತೆ ಅಂತ ನೋಡೋಣ. ನೋಡಿ ಫ್ರೆಂಡ್ಸ್, ಕುಚ್ಚು ಕಟ್ಟಿದ ಮೇಲೆ ಈ ಡಿಸೈನ್ ಈ ರೀತಿಯಾಗಿ ಕಾಣ್ತಿದೆ. ಇದು 97 ದಾರ ಕುಚ್ಚು, ಇದು 87 ದಾರ ಕುಚ್ಚು ಫ್ರೆಂಡ್ಸ್. 2 ಡಿಫ್ರೆನ್ಸ್ ಅಲ್ಲಿ ಮಾಡ್ಕೊಂಡಿದ್ದೀನಿ. ಇದು ಡಬಲ್ ಕ್ರೋಶೆ, ಇದು ತ್ರಿಬಲ್ ಕ್ರೋಶೆ ಆರ್ಚು. ನೋಡಿ ಫ್ರೆಂಡ್ಸ್, ಇದು ಫಿನಿಶಿಂಗ್ ಆದಮೇಲೆ ಈ ರೀತಿಯಾಗಿ ಕಾಣ್ತಿದೆ. ಆರ್ಚ್ ಕೂಡ ಡಿಫ್ರೆಂಟ್ ಪ್ಯಾಟ್ರನ್ ಅಲ್ಲಿ ಬಂದಿದೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಫ್ರೆಂಡ್ಸ್. ನೀವು ಸಹ ಟ್ರೈ ಮಾಡಿ. ನನ್ನ ಫೇಸ್ಬುಕ್ ಗ್ರೂಪ್ ಅಥವಾ ವಾಟ್ಸಪ್ ನಂಬರ್ಗೆ ಸೆಂಡ್ ಮಾಡಿ. ಇನ್ನು ಯಾರಾದರೂ ನನ್ನ ಚಾನಲ್ನ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಎ ನೈಸ್ ಡೇ. ಬಾಯ್ ಬಾಯ್.